APKS ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಪುನಃ ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನಾವು ಇದು ಹಾಕಿ 3 ತಿಂಗಳು ಆಗಿದೆ. ಚೆನ್ನಾಗಿ ಎಲ್ಲ ಇಳುವರಿ ಬಂದೈತೆ. 2 ಟೈಮ್ಸ್ ಕಟಾವು ಮಾಡಿದ್ದೀವಿ. ಈಗ ಚೆನ್ನಾಗಿ ಬಂದೈತೆ. ಫಸ್ಟ್ 20 ದಿನಕ್ಕೆ ಬಳಸಿದ್ದೀವಿ ಅಭಿಮನ್ಯು. ಅದು ಬಳಸಿದ ಮೇಲೆ 20 ದಿನ ಆದಮೇಲೆ ಇದು ಡ್ರಿಪ್ಪಲ್ಲಿ ಬಿಟ್ಟಿದ್ದೀವಿ. ಬಿಟ್ಟಾದಮೇಲೆ ಗ್ರೌಟು ಎಲ್ಲ ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ. ಇಲ್ಲಿ FL77 ಇದು ಸ್ಪ್ರೇ ಬರುತ್ತೆ. 200 ಲೀಟ್ರಿಗೆ 1 ಲೀಟ್ರ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿ ಬಂದಿದೆ. ಹೂವೆಲ್ಲ ಚೆನ್ನಾಗಿ ನಿಲ್ತಾ ಇದೆ. ಫ್ಲವರಿಂಗ್ ಟೈಮ್ಲಿ ಸ್ಪ್ರೇ ಮಾಡಿದ್ದೀವಿ. ಅದಾದಮೇಲೆ ಕಟಿಂಗ್ ಆದಮೇಲೆ ಚೆನ್ನಾಗಿ ಬಂದೈತೆ. ಇದು ಈಲ್ಡಾಗಿದೆ ಕಾಯೆಲ್ಲವೇ. ನಮ್ಮ ಹೆಸರು ರವಿಶಂಕರ್ ಅಂತ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮದು 6 ಎಕರೆ ಇದೆ. ಅದರಲ್ಲಿ 2 ಎಕರೆ ಮೆಣಸಿನ ಗಿಡ ಹಾಕಿದ್ದೀವಿ. ಈಗ ಇದು ಅಭಿಮನ್ಯು ಬಳಸಿದ್ಮೇಲೆ ಚೆನ್ನಾಗಿ ಆರ್ಗ್ಯಾನಿಕ್ ಆಗಿದೆ. ಫಸ್ಟ್ 20 ದಿನಕ್ಕೆ ಬಳಸಿದ್ದೀವಿ ಅಭಿಮನ್ಯು. ಅದು ಬಳಸಿದ ಮೇಲೆ 20 ದಿನ ಆದಮೇಲೆ ಇದು ಡ್ರಿಪ್ಪಲ್ಲಿ ಬಿಟ್ಟಿದ್ದೀವಿ. ಬಿಟ್ಟಾದಮೇಲೆ ಗ್ರೌಟು ಎಲ್ಲ ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ. ಇಲ್ಲಿ ಚೆನ್ನಾಗಿದೆ. ಕಾಯಿನೂ ನೀಟಾಗಿದೆ. ಬೆಳ್ಳುಳ್ಳಿ, ಪುನಃ ಅರಿಶಿನ, ಪುನಃ ಅದಾದಮೇಲೆ ಮೆಣಸಿನ ಗಿಡ, ಟೊಮೊಟೊ, ಬಾಳೆ ಎಲ್ಲನೂ ಬಳಸ್ತಾಯಿದ್ದೀವಿ. ಸಾಂಬಾರು ಮಾಮೂಲಿ ಮೆಣಸಿನ್ಕಾಯಿ, ಟೊಮೊಟೊ ಜಾಸ್ತಿ. ಏನೇನಂದರೆ ಬಾಳೆ ಹಾಕ್ತಿದ್ದೀವಿ, ಆಲೂಗಡ್ಡೆ ಹಾಕಿದ್ದೀವಿ. ಅದೆಲ್ಲವೇ ಅಭಿಮನ್ಯು ಎಲ್ಲ ಯೂಸ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಮೊದಲೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ಬರ್ತಿರ್ಲಿಲ್ಲ. ಇವಾಗ APKS ಹಾಕಿದ್ಮೇಲೆ ಆರ್ಗ್ಯಾನಿಕ್ಕು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಇಳುವರಿನೂ ಚೆನ್ನಾಗೈತೆ. ಕಾಯಿನೂ ಆಮೇಲೆ ಹೂವು ಚೆನ್ನಾಗೈತೆ. APKS ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಪುನಃ ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನಾವು ಇದು ಹಾಕಿ 3 ತಿಂಗಳು ಆಗಿದೆ. ಚೆನ್ನಾಗಿ ಎಲ್ಲ ಇಳುವರಿ ಬಂದೈತೆ. 2 ಟೈಮ್ಸ್ ಕಟಾವು ಮಾಡಿದ್ದೀವಿ. ಈಗ ಚೆನ್ನಾಗಿ ಬಂದೈತೆ. ಒಂದು 20 ಡೇಸ್ ಆಗಿತ್ತು ಹಾಕಿದ್ಮೇಲೆ. ನೆಟ್ಟಿದ ಮೇಲೆ 20 ಡೇಸ್ ಆದಮೇಲೆ ಯೂಸ್ ಮಾಡಿದ್ನೋ ಡ್ರಿಪ್ಪಲ್ಲಿ. ಅಷ್ಟು 10 ಲೀಟ್ರಿಗೆ 10 ಲೀಟ್ರ್ ತಗೊಂಡು 1 ಡ್ರಮ್ಮಿಗೆ ಯೂಸ್ ಮಾಡಿದ್ನು. 200 ಲೀಟ್ರ್ ನೀರಿಗೆ 1 ಲೀಟ್ರ್ ಹಾಕ್ಬಿಟ್ಟು ಡ್ರಿಪ್ಪಲ್ಲಿ ಇಂಚುರಿಯಿಂದ ಎಳಿಸಿದ್ದೀವಿ. ಚೆನ್ನಾಗಿ ಬಂದಿದೆ. ಅಭಿಮನ್ಯು 20 ಡೇಸ್ ಆದಮೇಲೆ ಯೂಸ್ ಮಾಡಿದ್ನು. ಇದಾದಮೇಲೆ ಚೆನ್ನಾಗಿ 1 ತಿಂಗಳು ಆದಮೇಲೆ FL77 ಇದು ಸ್ಪ್ರೇ ಬರುತ್ತೆ. 200 ಲೀಟ್ರಿಗೆ 1 ಲೀಟ್ರ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿ ಬಂದಿದೆ. ಹೂವೆಲ್ಲ ಚೆನ್ನಾಗಿ ನಿಲ್ತಾ ಇದೆ. 10 ಲೀಟ್ರ್ ನೀರಿಗೆ 200 ml ಹಾಕಿ ಯೂಸ್ ಮಾಡಿದ್ದೀವಿ. ಹೂವೆಲ್ಲ ಚೆನ್ನಾಗಿದೆ. ಚೆನ್ನಾಗಿ ಬಂದೈತೆ. ಇಲ್ಡೆಲ್ಲ ಚೆನ್ನಾಗಿ ಬಂದೈತೆ. ಹೂವೆಲ್ಲ ಚೆನ್ನಾಗಿ ನಿಲ್ತಾ ಐತೆ. ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಳುವರಿ ಚೆನ್ನಾಗಿ ಬಂದಿದೆ. 2 ಟೈಮು ಇದು ಮಾಡಿದ್ದೀವಿ, ಕಟಾವು ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಮುಂಚೆ ಹಾಕಿದ್ನು ಹಾಗೆ ಎಲ್ಲ ಅದು ಕೆಮಿಕಲ್ ಯೂಸ್ ಮಾಡಿ ಚೆನ್ನಾಗಿ ಬರ್ತಿದ್ದಿಲ್ಲ. ಇವಾಗ ಆರ್ಗ್ಯಾನಿಕ್ಕು ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ಬರ್ತದೆ. ಅಭಿಮನ್ಯು ಆ್ಯಂಡ್ FL77 ಯೂಸ್ ಮೇಲೆ ಚೆನ್ನಾಗಿ ಬರ್ತಿದೆ. FL77 2 ಸಲ ತಗೊಂಡು ಯೂಸ್ ಮಾಡಿದ್ದೀವಿ. ಅದು ಮಾರ್ನಿಂಗ್ ಟೈಮು ಎಲ್ಲ ಸ್ಪ್ರೇ ಮಾಡಿರೋದು. ಬಿಸಿಲಿನೊತ್ತಿಗೆ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಇದು ಬರೋಲ್ಲ, ಗ್ರೋತ್ ಬರೋಲ್ಲ. ಹೀಗೆ ಮಾರ್ನಿಂಗ್ ಒಂದು 7 o'clock ಒಳಗಡೆ 10 o'clock ಒಳಗಡೆ ಸ್ಪ್ರೇ ಮಾಡಬೇಕು. ಚೆನ್ನಾಗಿ ಬಂದಿದೆ. ಇದು ನಾವು 2 ಟೈಮ್ ಸ್ಪ್ರೇ ಮಾಡಿದ್ದೀವಿ. ಫಸ್ಟ್ ತಿಂಗಳು ಅಂದರೆ 1 ತಿಂಗಳು ಆದಮೇಲೆ ಫ್ಲವರಿಂಗ್ ಟೈಮ್ಲಿ ಸ್ಪ್ರೇ ಮಾಡಿದ್ದೀವಿ. ಅದಾದಮೇಲೆ ಕಟಿಂಗ್ ಆದಮೇಲೆ ಚೆನ್ನಾಗಿ ಬಂದೈತೆ. ಇದು ಈಲ್ಡಾಗಿದೆ ಕಾಯೆಲ್ಲವೇ. ಇದು ಹಾಕಿದ್ಮೇಲೆ ಕಾಯೆಲ್ಲವೇ ಈಲ್ಡಾಗಿ ತೂಕ ಬಂದಿದೆ. ತೂಕ ಎಲ್ಲ ಬಂದಿದೆ. ಚೆನ್ನಾಗಿ ಬಂದಿದೆ. ಒಂದು ಕ್ವಿಂಟಲೇನು ಒಂದು ಎಕರೆಗೆ ಒಂದು 10 ಕ್ವಿಂಟಲ್ ಬರ್ತಿತ್ತು. ಇವಾಗ 20 ಕ್ವಿಂಟಲ್ ಬರುತ್ತೆ. ಈಗ 2 ಸಲ ಕಟಿಂಗ್ ಮಾಡಿದ್ದೀವಿ. ನೆಕ್ಸ್ಟು ಇನ್ನೂ ಒಂದು 6 ಡೇಸ್ ಆದಮೇಲೆ ಪುನಃ ಕಟಿಂಗ್ ಮಾಡಬೇಕು. ಎಲ್ಲ ಫ್ಲವರ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಬರ್ತಾ ಇದೆ. ಫ್ಲವರ್ ಎಲ್ಲ ಚೆನ್ನಾಗಿದೆ ಇವಾಗ.